ಎಸ್ ಮತ್ತೊಬ್ರು ಕಾಲರ್ ಇದ್ದಾರೆ ಮಹದೇವಯ್ಯ ಅಂತ. ನಮಸ್ತೆ ಸರ್. ನಮಸ್ತೆ, ನಾವು ಮದವಯ್ಯ ಅಂತ ಬಿಸಿ ಕವಲು. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ಗುರುಜಿ ಹತ್ರ ಮಾತಾಡ್ತಾ ಇದ್ದೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಮಾದೇವಯ್ಯ ಅಂತ ಸರ್ ಹೇಳಿ, ಸರಿ ಕೇಳಿಸ್ತಿದೆ. ಕೆಲಸ ಇದೆ. ನಾವು ನನ್ನ ಮಗನ ಮದುವೆ ವಿಚಾರವಾಗಿ ಮನೆಗೆ ಏನೋ ಸಮಸ್ಯೆಗಳು ಜಾಸ್ತಿ ಇದಾವೆ, ಅದನ್ನ ತಿಳ್ಕೊಳಕ್ಕೆ ಅಂತ ಹೇಳಿ ಗುರುಗಳಿಗೆ ಫೋನ್ ಮಾಡಿದ್ದೆ. ಓಕೆ, ಏನು ಸಮಸ್ಯೆಗಳಿದೆ ಸರ್? ಸಮಸ್ಯೆ, ಮಗನ ಮದುವೆ ಆಗ್ಲಿಲ್ಲ, ಅಲ್ಲಿ 35 ವರ್ಷ ಆಯ್ತು, 36 ವರ್ಷ ಬೀಳ್ತಾ ಐತೆ. ಮನೆ ಕಡೆ ಒಂದಿದ್ದೆ ಒಂದಕ್ಕೆ ಬಂದ್ರೆ ಒಂದು ತೊಂದ್ರೆ, ಓಕೆ, ಭಯಂಕರವಾದ ಭಂಗ ಎಲ್ಲ ಇದಾವೆ ಸರ್. ಅದಕ್ಕೆ ತಿಳ್ಕೊಳ್ಳೋಣ ಗುರುಗಳನ್ನ ಅಂತ ಹೇಳಿ. ಓಕೆ, ನೀವು ಸದ್ಯಕ್ಕೆ ನಾವು ನೇರವಾಗಿ ಮೀಟ್ ಮಾಡಲಿಕ್ಕೆ ಸಾಧ್ಯವಿಲ್ಲದಿದ್ರೆ ನೀವು ಪ್ರತಿದಿನ ನಿಮ್ಮ ಮಗನಿಗೆ ಏನು ಹೇಳಬೇಕು ಅಂತಂದರೆ, ಹೊರಗಡೆ ಬೆಳಿಗ್ಗೆ ವಾಕಿಂಗ್ ಹೋಗ್ಬೇಕಂತಂದರೆ ಒಂದು ಹಿಡಿ ರಾಗಿಯನ್ನಾಗಲಿ ಅಥವಾ ಅಕ್ಕಿಯನ್ನಾಗಲಿ ಅಥವಾ ಬೆಲ್ಲ ಆಗಲಿ ನೇಚರ್ಗೆ ಕೊಡಬೇಕು, ಯೂನಿವರ್ಸ್ಗೆ ಕೊಡಬೇಕು. ಸಿ ಎಲ್ಲರಿಗೂ ಮದುವೆಗಳು ಏನೋ ಎಲ್ರಿಗೂ ಆಗುತ್ತೆ, ಇನ್ನೂ ಕೆಲವರು ಒಂದಕ್ಕಿಂತ ಹೆಚ್ಚೇ ಮಾಡ್ಕೊಂಡಿರ್ತಾರೆ. ಸೊ ಮದುವೆ ಅನ್ನುವಂಥದ್ದು ಪುಣ್ಯನೇ, ಮಕ್ಕಳಾಗುವಂಥದ್ದು ಪುಣ್ಯನೇ. ಸೊ ಇವೆಲ್ಲವೂ ಪುಣ್ಯಗಳು. ಯಾರಿಗೆ ಕರ್ಮ ಇರುತ್ತೋ ಅಂಥವ್ರಿಗೆ ಏನೇ ಪ್ರಯತ್ನ ಪಟ್ಟರೂ ಮಕ್ಕಳಾಗೋದಿಲ್ಲ. ಸೊ ಅವ್ರಿಗೊಬ್ಬರಿಗೆ ಕರ್ಮ ಇಲ್ಲ. ಈಗ ಮಗನಿಗೂ ಮದುವೆ ಆಗದೆ ಇರೋದು ಅವನಿಗೂ ಬೇಜಾರಿರುತ್ತೆ, ನೀವು ತಂದೆ ತಾಯಿಗಿರೋದು ನಿಮಗೂ ಬೇಜಾರಿರುತ್ತೆ. ಸೊ ಹಾಗಾಗಿ ಕರ್ಮಗಳನ್ನು ಕಳ್ಕೊಳ್ಬೇಕು. ಕೆಲವು ದಾನ ಧರ್ಮಗಳನ್ನು ಹಿಂದಿನ ಜನ್ಮದಲ್ಲಿ ನಾವು ಮಾಡದೆ ಹೋಗಿದ್ದಿದ್ರೆ ಕೆಲವು ಕರ್ಮಗಳು ಬಂದ್ಬಿಡುತ್ತೆ. ಕೆಲವು ಮೋಸಗಳು ಅಥವಾ ದೊಡ್ಡದು ಅಂತಂತಲ್ಲ, ಬಟ್ ಯಾವುದೇ ಈ ರೀತಿ ಸ್ವಲ್ಪ ಕೆಟ್ಟದ್ದು ಮಾಡಿದರೆ ಆ ರೀತಿ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ಮಗನಿಗೆ ನಾನೀಗ ಏನು ಹೇಳಿದ್ನೋ ಅದನ್ನು ಮಾಡಿ. ಒಂದು ವೇಳೆ ಸಾಧ್ಯವಾದರೆ ನೀವು ನನ್ನ ಮೀಟ್ ಮಾಡೋದಕ್ಕಾದ್ರೆ ಸ್ವಲ್ಪ ಯೂನಿವರ್ಸ್ಗೆ ಕೊಡಬೇಕು ಅಂತಂದ್ರೆ ನೀವು ಎಲ್ಲಾದ್ರೂ ಚೆಲ್ಬಿಟ್ಟು ಹೋದ್ರೆ ಸಾಕು. ಅಂತಂದ್ರೆ ನೀವು ವಾಕಿಂಗ್ ಹೋದಾಗ, ಹೊರಗಡೆ ಬೆಳಗ್ಗೆ ಎದ್ದು ಹೊರಗಡೆಗೆ ವಾಕ್ ಹೋದಾಗ ನೀವು ರಾಗಿನೋ ಅಕ್ಕಿನೋ ಅಥವಾ ಈ ಬೆಲ್ಲನೋ ಎತ್ಕೊಂಡು ಹೋಗಿ ಹೊರಗಡೆ ಸುಮ್ಮನೆ ಚೆಲ್ಲಿ ಅಷ್ಟೇ. ನಮ್ಮ ಕರ್ಮವನ್ನು ಈ ನೇಚರ್ ತಿಂದ್ಬಿಡುತ್ತೆ, ತೆಗೆದುಕೊಳ್ಳುತ್ತೆ. ಅದು ಪಕ್ಷಿ ತಿನ್ಬೋದು ಅಥವಾ ಇರುವೆ ತೆಗೆದುಕೊಳ್ಬೋದು. ಅದು ನಮ್ಮ ಕರ್ಮ ಕಳಿಯೋದಕ್ಕೆ ಅದು ಸಹಾಯ ಮಾಡುತ್ತೆ. ನಾವು ದಾನ ಧರ್ಮಗಳನ್ನು ಮಾಡಬೇಕು. ನಮ್ಮ ಹತ್ರ ಏನಿದೆಯೋ ಅದನ್ನು ಧರ್ಮವಾಗಿ ಕೊಟ್ಟಿರಬೇಕು. ಸೊ ಇಂದಿನ ಜನ್ಮದಲ್ಲಿ ಏನಾದರೂ ನಾವು ದಾನ ಧರ್ಮಗಳು ಹೆಚ್ಚು ಮಾಡದೇ ಇದ್ದರೆ, ಅಂದರೆ ವಿಶ್ವ ನಿಯಮ ಇದೆ ಇಷ್ಟು ಮಾಡಬೇಕು ಅಂತಂತೇಳಿ, ಅದು ಮಾಡದೇ ಇದ್ರೂ ಇಂಥ ಕರ್ಮಗಳು ಬರುತ್ತೆ. ಮಾಡೋದಕ್ಕೆ ಹೇಳಿ. ಆಮೇಲೆ ಹೆಣ್ಣಿಗೆ ಹೆಚ್ಚು ಮರ್ಯಾದೆ ಕೊಡಬೇಕು. ಯಾರು ಇಂದಿನ ಜನ್ಮದಲ್ಲಾಗಲಿ ಈ ಜನ್ಮದಲ್ಲಾಗಲಿ ಹೆಣ್ಣನ್ನು ಗೌರವಿಸೋದಿಲ್ವೋ ಅವರಿಗೆ ಹೆಣ್ಣಿನಿಂದನೇ ಶಾಪ ಬಂದಿರುತ್ತೆ. ಹಾಗಾಗಿ ಮದುವೆಗಳು ಅಥವಾ ಮಕ್ಕಳು ಆಗದೆ ಇರ್ಬಿಡುತ್ತೆ. ಸೊ ದಯವಿಟ್ಟು ಹೆಣ್ಣಿಗೆ, ನೇಚರ್ಗೆ, ಸಮಾಜಕ್ಕೆ ಎಲ್ರಿಗೂ ಮರ್ಯಾದೆ ಹೆಚ್ಚು ಕೊಡಬೇಕು, ನೋಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರೂಜಿ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ವಿಶ್ವ ತಂತ್ರ ಮಂತ್ರಕ್ಕೋಸ್ಕರ. ಸೊ ಹಣ ಬರಬೇಕು ಅಂದರೆ ಇವತ್ತಿನ ನಿಮ್ಮ ಟೆಕ್ನಿಕ್ ಏನು? ವೆಲ್, ಐ ಮೀನ್ ತುಂಬ ಜನದ್ದು ಇವತ್ತು ಕ್ವೆಶನ್ಸ್. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.